ಸೊ ಹಲೋ ಗಾಯ್ಸ್ ವೆಲ್ಕಮ್. ಸೊ ನಾನು ಇವತ್ತು ಶ್ರೀಶೈಲ ಹೋಗ್ತಾ ಇದ್ದೇನೆ. ಸೊ ನೋಡ್ಬೋದು ಶ್ರೀಶೈಲ ಡ್ಯಾಮ್. ನಾನು ಮೊದಲು ವಿಡಿಯೋ ಮಾಡಲು ಆಗ್ತಿಲ್ಲ, ಯಾಕಂದರೆ ಬಾರ್ಡರ್ ಹೋಗ್ತಾ ಇದ್ದಿಲ್ಲ, ಅದಕ್ಕೆ ರೋಮಿಂಗ್ ಬರ್ತಿತ್ತು ಮತ್ತು ಕನೆಕ್ಷನ್ ಕಟ್ ಆಗ್ತಿತ್ತು. ಸೊ ಗೈಸ್ ಈಗ ಕರೆಕ್ಟಾಗಿದೆ ಕನೆಕ್ಷನ್, ಈಗ ಮಾಡ್ತಿದ್ದೇನೆ ನೋಡಿ. ಈ ಡ್ಯಾಮಿಂದ ಪಾಸ್ ಆಗಬೇಕಿದ್ವಿ. ಸೊ ಇನ್ನೂ ನಾವು ಮೌಂಟೇನ್ ಮೇಲಿಂದ ಕೆಳಗೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ತುಂಬ ದೊಡ್ಡ ಸ್ಟ್ರೆಚ್ ಇದೆ ಮೌಂಟೇನಿಂದ. 7 ಮೌಂಟೇನ್ಸ್ನ ಇದು ಮಾಡಿ ಕ್ರಾಸ್ ಮಾಡಿ ನಾವು ಶ್ರೀಶೈಲ್ಗೆ ಮುಟ್ತೇವೆ ಗೈಸ್. ಸೊ ಇಲ್ಲಿ ನೋಡ್ಬೋದು ನೀವು ಡ್ಯಾಮಿಂದ ಫುಲ್ಲು. ಈಗ ಇದು ಘಾಟ್ ಅಲ್ವಾ, ಅದಕ್ಕೆ ಇಲ್ಲಿ ಟರ್ನ್ ತೋತಾಯಿತ್ತು ಬಸ್. ತುಂಬ ಶಾರ್ಪ್ ಮತ್ತು ಕರ್ವ್ ಇದು, ಶಾರ್ಪ್ ಕರ್ವ್ಸ್ ಮತ್ತು ಟರ್ನ್ಸ್ ಇದು ಗೈಸ್. ಸೊ ನೋಡ್ಬೋದು ನೀವು, ಈಗ ಬಸ್ ರಿವರ್ಸ್ ತೊಗೊಂಡು ಟರ್ನ್ ಮಾಡ್ತಾಯಿದೆ. ಸೊ ಗೈಸ್ ನಾವು ಕಲಬುರ್ಗಿಯಿಂದ ಶ್ರೀಶೈಲ ಡೈರೆಕ್ಟ್ ಬಸ್ ಇದೆ. ಡೈರೆಕ್ಟ್ ಬಸ್ 7:30 ಒಂದಿದೆ ಮತ್ತು 8:30 ಒಂದಿದೆ. 7:30 5 o'clock ಆಗಿ ಮುಟ್ತೇವೆ ಶ್ರೀಶೈಲ. ಇದು ನಮ್ಮ 6:30 7 o'clock ಆಗಿ ಮುಟ್ತೇವೆ. ಸೊ ಗೈಸ್ ಇನ್ನು ಶ್ರೀಶೈಲಿಂದ ನಾವು 40 kilometers ದೂರ ಇದ್ದೇವೆ. ಸೊ ಈಗ ಹೋಗ್ತಾ ಇದ್ದೇವೆ ನಾವು ಶ್ರೀಶೈಲ ಕಡೆ. ಸೊ ನೋಡ್ಬೋದು ಗೈಸ್, ತುಂಬ ಹೈ ಪೀಕ್ ಮೌಂಟೇನ್ಸ್ ಇದ್ದಾವೆ, ಶಾರ್ಪ್ ಟರ್ನ್ಸ್ ಎಲ್ಲ ಇದ್ದಾವೆ ಗೈಸ್. ಸೊ ಗೈಸ್ ಈಗ ಬಸ್ ಕೆಳಗೆ ಹೋಗ್ತಾ ಇದೆ. ಈಗ ಕೆಳಗೆ ಹೋಗ್ತಾ ಇದೆ. ಸೊ ಗೈಸ್ ಈಗ ನಾವು ಅಮರಾಬಾದ್ ಟೈಗರ್ ರಿಸರ್ವಲ್ಲಿ ಇದ್ದೇವೆ. ಇಲ್ಲಿ ಟೈಗರ್ ಕ್ರಾಸಿಂಗ್ ಏರಿಯಾ ಮತ್ತು ರಿಸರ್ವ್ ಇದ್ದೇವೆ. ಸೊ ಗೈಸ್ ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಫಾರೆಸ್ಟ್ ಸಫಾರಿ ಇದೆ ಇಲ್ಲಿ. ಸೊ ಇದು ಅಮರಾಬಾದ್ ಟೈಗರ್ ರಿಸರ್ವ್ ಎಂಟ್ರಿ, ಒಳಗೆ ಟೈಗರ್ಸ್ ಇದ್ದಾವೆ. ಹಾಗೆ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ನು ಬರೆದಿದ್ದಾವೆ ಗೈಸ್ ಅಲ್ಲಿ ಸೈಡ್. ಇಲ್ಲಿ ನೋಡ್ಬೋದು ನೀವು ಫುಲ್ ಫಾರೆಸ್ಟ್ ಏರಿಯಾ. ಸೊ ಗೈಸ್ ಈಗ ನಾವು ಆ ಬ್ರಿಡ್ಜ್ ಇದೆ ಅಲ್ಲ, ಆ ಬ್ರಿಡ್ಜ್ ಮೇಲಿಂದ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡ್ಬೋದು ನೀವು ವ್ಯೂ ಫುಲ್ಲು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಗೈಸ್ ಮತ್ತೆ ಸೈಡಿಂದ ಮತ್ತೊಂದ್ಸಲ ಡ್ಯಾಮ್ ವ್ಯೂ ಬರುತ್ತೆ. ಈಗ ನೋಡ್ಬೋದು ಅಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಕಾಣ್ತಾ ಇದೆ. ಇಲ್ಲಿ APTDC ಕೃಷ್ಣ ರಿವರ್ ರೋಪ್ ವೇನೂ ಇದೆ ಗೈಸ್. ರೋಪ್ ವೇ ಈಗ ರಿಪೇರಿಂಗ್ ಸ್ಟೇಟಸಲ್ಲಿದೆ, ಅದಕ್ಕೆ ಈಗ ಅದು ವರ್ಕಿಂಗ್ ಇಲ್ಲ. ಸೊ ಇಲ್ಲಿ ನೋಡ್ಬೋದು ಮತ್ತೆ ನೀವು ಡ್ಯಾಮನ್ನು ಇಲ್ಲಿ ನೋಡ್ಬೋದು ನೀವು.
ಗೈಸ್ ಈಗ ನಾವು ಎಂಟರ್ ಆಗಿದ್ದು ಡಿಯರ್ಸ್ ಸೆಕ್ಷನ್. ಇಲ್ಲಿ ಡೀರ್, ಕೋವಾಲ ಮತ್ತು ಬೇರೆ ಆ್ಯನಿಮಲ್ಸ್ ಇರ್ತವೆ ಗೈಸ್. ಇಲ್ಲಿ ನೋಡ್ಬೋದು ನೀವು, ತುಂಬ ಬಿಸಿಲಿಲ್ಲಿ. ಸೊ ಗೈಸ್ ಇಲ್ಲಿ ನೋಡಿ ಫುಲ್ ಕರ್ವ್ ಇದ್ದಾವೆ. ಸೊ ಗೈಸ್ ಈಗ ನಾವು ಎಂಟರ್ ಆಗಿದ್ದು ಚಿಂಪ್ಯಾನ್ಜಿ ಇರೋ ಕಡೆ. ಚಿಂಪ್ಯಾನ್ಜಿ ಮಂಕೀಸ್ ಇರೋ ಕಡೆ. ಸೊ ಗೈಸ್ ಇದು ಫುಲ್ ಚಿಂಪ್ಯಾನ್ಜಿ ಮತ್ತು ಮಂಕಿಗಳು ಇರೋ ಏರಿಯಾ. ಇಲ್ಲಿ ಸ್ನೇಕ್ಸ್ಗಳು ತುಂಬ ಇದ್ದಾವೆ. ಅದ್ರದ್ದು ಹೋಮ್ಸ್ ಎಲ್ಲ ನೀವು ನೋಡ್ಬೋದು ಇಲ್ಲಿ. ಸೊ ಗೈಸ್ ಈಗ ನಾವು ಪ್ಲಾಸ್ಟಿಕ್ ಫ್ರೀ ಝೋನ್ ಅಂದರೆ ಅಮರಾಬಾದ್ ಟೈಗರ್ ರಿಸರ್ವಿಂದ ಹೊರಗೆ ಬಂದೆವು. ಸೊ ಗೈಸ್ ನೀವು ನೋಡ್ಬೋದು ಇಲ್ಲಿಂದ ಶ್ರೀಶೈಲ ಜಸ್ಟ್ ಈಗ 20 ಕಿಲೋಮೀಟರ್ಸ್ ಅವೆ. ಸೊ ಗೈಸ್ ನೋಡ್ಬೋದು ಎಷ್ಟು ಫಾರೆಸ್ಟ್ ಏರಿಯಾ ಇದೆ. ಸೊ ಗೈಸ್ ಈಗ ಸನ್ಸೆಟ್ ಆಗ್ತಿದೆ. ನೀವು ನೋಡ್ಬೋದು ಆ ಮೌಂಟೇನ್ಸ್ ಮಧ್ಯದಿಂದ ಅಲ್ಲಿ ಸನ್ನನ್ನು.
ಸೊ ಗೈಸ್, ಈಗ ನೀವು ನೋಡ್ಬೋದು ಇದು ಶಿವಾಜಿ ಟೆಂಪಲ್. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಟೆಂಪಲ್ ಇದೆ. ಸೊ ಗೈಸ್, ನೀವು ಇದನ್ನು ನೋಡ್ಬೋದು. ಅವರು ಜೀಜಾಬಾಯಿ ಮನೆಗೆ ಹೋದಾಗ ಅದು ಮತ್ತು ಅವ್ರ ಹಿಸ್ಟ್ರಿ ಎಲ್ಲ ಇಲ್ಲಿದೆ ಗೈಸ್. ಅವ್ರು ವಾರ್ ಮಾಡಿದ್ದು ಫುಲ್ ಡೀಟೇಲ್ ಆಗಿ ಎಲ್ಲ ಇದೆ ಗೈಸ್. ಇಲ್ಲಿ ನೋಡಿ ನಾನು ತೋರಿಸ್ತಾರೆ ಹಾಗೆ ನೋಡಿ, ಇಲ್ಲಿ ಫುಲ್ ಎಲ್ಲ ಇದೆ. ಸೊ ಗೈಸ್, ಇಲ್ಲಿ ನೋಡ್ಬೋದು ನೀವು ಫೈಟ್ ಸೀನ್ಸನ್ನು ಇಲ್ಲಿ ಗ್ರೇವ್ ಮಾಡ್ಯಾರ. ಸೊ ಗೈಸ್, ಇಲ್ಲೆಲ್ಲ ಫುಲ್ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಫುಲ್ ಹಿಸ್ಟ್ರಿ ಎಲ್ಲ ಹಾಕಿದ್ದಾರೆ ಡಿಸ್ಪ್ಲೇ. ಇದು ಟೆಂಪಲಿಂದ ಒಂದು 6 ಕಿಲೋಮೀಟರ್ ದೂರ ಇದೆ ಗೈಸ್, ಶ್ರೀಶೈಲ್ ಟೆಂಪಲಿಂದ. ಈ ಕಡೆನೇ ಸಾಕ್ಷಿ ಗಣಪತಿ ಟೆಂಪಲ್ಸ್ಗಳು ಬರ್ತವೆ ಗೈಸ್. ಸೊ ಗೈಸ್, ಈಗ ನೀವು ನೋಡ್ತಾ ಇರೋ ಶಿವಾಜಿ ಅವರು ತಿರುಪತಿ ಬಾಲಾಜಿ ಅವರ ಟೆಂಪಲ್ ಹೋದಾಗ ಆ ಸೀನು. ಸೊ ಗೈಸ್, ಇದು ನೀವು ನೋಡ್ಬೋದು ಶಿವಾಜಿ ಟೆಂಪಲ್ನ ಔಟ್ರ್ ಸೀನ್. ಇಲ್ಲಿಂದ ಫುಲ್ ಶ್ರೀಶೈಲ್ ಕಾಣಿಸುತ್ತೆ. ಗೈಸ್, ನಾನು ತೋರಿಸ್ತಿರೋ ಹಾಗೆ ಇಲ್ಲಿ ನೋಡ್ಬೋದು. ಇದು ಫಸ್ಟ್ ಬಿಲ್ಡಿಂಗು. ಆ ರೈಟ್ ಸೈಡ್ ಇರೋದು ಸೆಕೆಂಡ್ ಬಿಲ್ಡಿಂಗ್. ಅಲ್ಲಿ ಕಾಣಿಸ್ತಾ ಇರೋದು ಎಂಟ್ರೆನ್ಸ್. ಇದು ಸೊ ಇದು ಸೆಕೆಂಡ್ ಬಿಲ್ಡಿಂಗ್ ಗೈಸ್, ನೀವು ನೋಡೋ ಹಾಗೆ. ಇದು ಎಂಟ್ರೆನ್ಸು. ಗೈಸ್, ಇದೆಲ್ಲ ಆರ್ಟಿಫಿಷಿಯಲ್ ಆಗಿ ಮಾಡಿದ್ದಾರೆ ಗೈಸ್. ಇಲ್ಲಿ ಛತ್ರಪತಿ ಶಿವಾಜಿ ಅವರು ಅಂಬಾಭವಾನಿ ಮುಂದೆ ತಪಸ್ಸಿಗೆ ಕುಂತಿರೋದು ಗೈಸ್, ನೀವು ನೋಡ್ಬೋದು. ಹಿಂದೆ ಅಂಬಾಭವಾನಿ. ಸೊ ಗೈಸ್, ಈ ಸೆಕೆಂಡ್ ಬಿಲ್ಡಿಂಗಿಂದ ಔಟ್ರ್ ವ್ಯೂ ನೋಡಿ ಗೈಸ್. ಇಲ್ಲಿಂದ ಹೊರಗಿಂದು ಅಲ್ಲಿ ಮೌಂಟೇನ್ಸ್ ಕಾಣಿಸ್ತಾ ಇದ್ದಾವೆ ಗೈಸ್. ಸೊ ಗೈಸ್, ಇದು 2 ಸ್ಟ್ಯಾಚ್ಯೂಸ್ನ ಇಲ್ಲಿ ಇಟ್ಟಿದ್ದಾರೆ, ಇಲ್ಲಿ ನೋಡೋವಾಗ ನೀವು. ಸೊ ಥ್ಯಾಂಕ್ ಯು.